ಮುಖ್ಯಮಂತ್ರಿಗಳಿಗೆ ಈಗ ಸಂಕಷ್ಟ ಮತ್ತೊಂದು ಎದುರಾಗ್ತಾ ಇರೋದು ಅದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದು. ಕೆಲ ಕಾಲ ಮುಂದೂಡಿಕೆಯನ್ನ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಟೆನ್ಷನ್. ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಮನೆಯಲ್ಲೇ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಹೊರಬರುವಂತಹ ಸಾಧ್ಯತೆ ಇದೆ. ಬಿಎನ್ಎಸ್ಎಸ್ ಪ್ರಕಾರವೇ ತನಿಖೆಗೆ ದೂರುದಾರರ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಎದುರು ನೋಡುತ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳು. ಸೊ ವಿಧಾನಸೌಧದಲ್ಲಿ ಇಲಾಖಾವಾರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆಕ್ಚುಲಿ ಇದು 11 ಗಂಟೆಗೆ ನಡಿಬೇಕಾಗಿದ್ದು ಸಭೆ. ಸೊ ಕಾದ್ರು ಅವರು ತುಂಬ ಮನೆಯಲ್ಲೇ ಕೂತ್ಕೊಂಡು ಏನಾಗುತ್ತೆ ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ಅದಾಗಲಿಲ್ಲ. ಸೊ ಹಾಗಾಗಿ ಈಗ ವಿಧಾನಸೌಧಕ್ಕೆ ಬಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲ ಕಾಲವನ್ನು ವಿಚಾರಣೆಯನ್ನು ಮುಂದೂಡಿದ್ರು. ಸೊ CM ಮಧ್ಯಂತರ ತಡೆಯಾಜ್ಞೆಯನ್ನು ತರಬಹುದು, ಹಾಗಾಗಿ ಇವತ್ತೇ ನೀವು ಆದೇಶವನ್ನು ನೀಡಿ ಅಂತ ಕೇಳಿಕೊಂಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಈಗ ಮುಖ್ಯಮಂತ್ರಿಗಳು ಸಹ ಕಾಯ್ತಾ ಇದ್ದಾರೆ. ಸೊ ಈಗ BNSS ಪ್ರಕಾರವೇ ತನಿಖೆಯನ್ನು ಮಾಡಿಸಬೇಕು, ಆ ರೀತಿಯಲ್ಲೇ ಆಗಬೇಕು ಅಂತ ಕೇಳಿದ್ದಾರೆ. CRPC ಬೇಡ ಅಂತ ಹೇಳಿ. ಸೊ CM ಸಿದ್ದರಾಮಯ್ಯ ವಿರುದ್ಧ ಇವತ್ತೇ FIR ಆಗುತ್ತಾ? ಈಗಾಗಲೇ ಮೈಸೂರಿನಲ್ಲೂ ಕೂಡ ದೂರನ್ನು ದಾಖಲು ಮಾಡಿದ್ದಾರೆ ಲೋಕಾಯುಕ್ತಕ್ಕೆ, ಬಟ್ ಅಲ್ಲಿ ಇನ್ನೂ ಕೂಡ ಹೇಳಿಲ್ಲ. ಕೆಲವೇ ಕ್ಷಣಗಳಲ್ಲಿ ಆದೇಶ ಬರುವಂಥ ಸಾಧ್ಯತೆ ಇದೆ. ತನಿಖೆಗೆ ಹೈಕೋರ್ಟ್ ಆದೇಶಿಸುವ ಬೆನ್ನಲ್ಲೇ FIRಗೆ ಅನುಮತಿಯನ್ನು ಕೇಳುತ್ತಾ ಇದ್ದಾರೆ. ಕುತೂಹಲ ಕೆರಳಿಸಿದೆ ಈಗ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ. ಹಾಗೆ ನೋಡಿದ್ರೆ ನಿನ್ನೆಯ ಆದೇಶ ಪ್ರತಿಯಲ್ಲಿ ಅವರು ಇಲ್ಲಿಂದ ಅನುಮತಿ ಬೇಕು ಅಂತ ಏನಿಲ್ಲ, FIR ಹಾಕಿ ತನಿಖೆಯನ್ನು ಮಾಡಬಹುದು ಅಂತ ಹೇಳಿ ಅದರಲ್ಲಿ ಉಲ್ಲೇಖವಾಗಿರೋದ್ರಿಂದ ಸೊ ಅದೇನು ಇಲ್ಲ. ಆದರೂ ಕೂಡ ಇದ್ರ ಬಗ್ಗೆ ಒಂಚೂರು ಕಾಯ್ತಾ ಇದ್ದಾರೆ. ಏನಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಹೇಳುತ್ತೆ ಈ ವಿಚಾರದಲ್ಲಿ ಅಂಥೇಳಿ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ, ಇನ್ನೊಂದು ಕಡೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ನರಸಿಂಹಮೂರ್ತಿ ಹತ್ರ ಹೋಗ್ಬಿಡ್ತೀನಿ. ನರಸಿಂಹಮೂರ್ತಿ, ಈಗ ಕೋರ್ಟ್ನಲ್ಲಿ ಎಷ್ಟೊತ್ತಿಗೆ ಬರಬಹುದು ತೀರ್ಪು? ಎಲ್ಲ ವಾದ ಪ್ರತಿವಾದಗಳೆಲ್ಲ ಮುಕ್ತಾಯವಾಗಿದೆ ಅಂತ ಕಾಣಿಸ್ತಾ ಇದೆ. ಯಾವ ಅಡಿಯಲ್ಲಿ ಬರುತ್ತೆ ಇದು? BNSS ಪ್ರಕಾರನೇ ಹೋಗುತ್ತಾ ಇಲ್ಲ CRPC ಪ್ರಕಾರ ಹೋಗುತ್ತಾ ನರಸಿಂಹಮೂರ್ತಿ? ಅರುಣ್, ನಿನ್ನೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅಟೆಂಡ್ ಆಗಿದ್ದಂತಹ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೆಳ ಹಂತದ ನ್ಯಾಯಾಲಯದ ಮಧ್ಯಂತರ ತಡೆಯಾಜ್ಞೆ ಏನಿದೆ ಅದನ್ನು ಮುಂದುವರಿಸಬೇಕು, ನಾವು ಅಪೀಲ್ ಹೋಗೋ ತನಕ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರನ್ನ ಕೇಳ್ಕೊಂಡಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಇಲ್ಲ, ಅದು ಸಾಧ್ಯವಾಗೋದಿಲ್ಲ, 2:30ಕ್ಕೆ ಆರ್ಡರ್ ಕಾಪಿ ಸಿಗುತ್ತೆ, ಅದಾದಮೇಲೆ ಬೇಕಾದರೆ ನೀವು ಚಾಲೆಂಜನ್ನು ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೇಳಿದರು. ಹೀಗಾಗಿ ಇವತ್ತು ಬೆಳಗ್ಗೆ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ CM ಪರ ವಕೀಲರು ಈ ಮೇಲ್ಮನವಿಯನ್ನು ಸಲ್ಲಿಸಬಹುದು ಹೈಕೋರ್ಟ್ನ ಆದೇಶಕ್ಕೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಇನ್ನೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿಲ್ಲ. ಈ ನಡುವೆ ದೂರುದಾರ ಸ್ನೇಹ ಸಾಯಿಮಯಿ ಅವರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಧಿಕೃತ ನಿನ್ನೆಯ ಹೈಕೋರ್ಟ್ನ ಆದೇಶದ ಕಾಪಿಯನ್ನು ಮಾನ್ಯ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ. ಆದೇಶವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಹೈಕೋರ್ಟ್ನ ವಕೀಲರು ಅನ್ನೋ ನಿಟ್ಟಿನಲ್ಲಿ ಕೆಳ ಹಂತದ ನ್ಯಾಯಾಲಯದ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ PC Act 17A ಅಡಿ ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ, ರಾಜ್ಯಪಾಲರ ಆದೇಶ, ಇದು ಸಿಂಧುವಾಗಿದೆ, ಇದು ಊರ್ಜಿತವಾಗಿದೆ, ಕಾನೂನುಬದ್ಧವಾಗಿದೆ. ಹೀಗಾಗಿ ತಾವು ಇವತ್ತು ಆದೇಶವನ್ನು ಪ್ರಕಟ ಮಾಡಬೇಕು. ಯಾವ ಆದೇಶ ಅಂತೇಳಿ ನೋಡೋದಾದ್ರೆ ಅರುಣ್, ಈ ಹಿಂದೆಯೇ ಅಂದರೆ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಬರೋದಕ್ಕೂ ಮೊದಲೇ ಈ ಸ್ನೇಹ ಸಾಯಿಮಯ್ಯ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಅಲ್ಲಿ ವಾದ ಪ್ರತಿವಾದ ಮುಗಿದಿತ್ತು, ಅದು ಆದೇಶಕ್ಕೆ ಬಾಕಿ ಇತ್ತು. ಯಾವಾಗ ಹೈಕೋರ್ಟ್ನಲ್ಲಿ CM ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡ್ರು ಆಗ ಮಧ್ಯಂತರ ರಕ್ಷಣೆಯನ್ನು ಕೊಡಿ ಅನ್ನೋ ನಿಟ್ಟಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಮಧ್ಯಂತರ ರಕ್ಷಣೆಯನ್ನು ಕೊಡಲಾಯಿತು. ನಿನ್ನೆ ಆದೇಶ ಕೊಟ್ಟ ಬಳಿಕ ಮಧ್ಯಂತರ ರಕ್ಷಣೆ ಏನಿದೆ ಅದು ಮುಗಿದಿದೆ. ಅಂದರೆ ಇದೀಗ ಕೆಳ ಹಂತದ ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟ ಮಾಡೋದಕ್ಕೆ ಸ್ವತಂತ್ರವಾಗಿದೆ. ಹೀಗಾಗಿ ಆದೇಶವನ್ನು ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಇದೀಗ BNSS ಅಡಿ ಕೊಡಬೇಕಾ ಅಥವಾ CRPC ಅಡಿ ಕೊಡಬೇಕಾ ಅನ್ನೋದು ಒಂದು ಗೊಂದಲ ಇದೆ. ಹೀಗಾಗಿ ಪಾಸ್ ಓವರ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ಮಾನ್ಯ ನ್ಯಾಯಾಧೀಶರು ಕೊಡಬಹುದು. ಅದು ಯಾವ ರೀತಿ ಕೊಡ್ತಾರೆ ಅಂತೇಳಿ ನೋಡಬಹುದು. ಹೀಗಾಗಿ ಕಾನೂನು ತಜ್ಞರ ಜೊತೆ ನ್ಯಾಯಾಧೀಶರು ಒಂದಷ್ಟು ಚರ್ಚೆಯನ್ನು ನಡೆಸ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ನ್ಯಾಯಾಧೀಶರು ಇದೀಗ CM ವಿರುದ್ಧದ ಆದೇಶ ಏನಿದೆ ಆ ಆದೇಶವನ್ನು ಪ್ರಕಟ ಮಾಡಬಹುದು.